ನಮಸ್ಕಾರ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಇವತ್ತು ದೊಡ್ಡ ಬೆಳವಣಿಗೆ ನಡೆದಿದೆ. ಧರ್ಮಸ್ಥಳದ ಉಜಿರೆಯಲ್ಲಿ ಕೊಂದವರು ಯಾರು ಟೀಮ್ ಬಂದಿರತಕ್ಕಂಥದ್ದು 2025 ಡಿಸೆಂಬರ್ 16. ಅವತ್ತೇ ಮಹೇಶ್ ಅಣ್ಣನಿಗೆ ಈ ನೋಟಿಸ್ ಬಂದಿರತಕ್ಕಂಥ ಮಾಹಿತಿ ಗೊತ್ತಿರತಕ್ಕಂಥದ್ದು ಅವರಿಗೆ. ಆದರೆ ಇವತ್ತೇ ಕೊಟ್ಬಿಟ್ರೆ ದೊಡ್ಡ ಆಂದೋಲನ ನಡೆದುಬಿಡುತ್ತೆ ಅಂತೇಳಿ ವೆಯ್ಟ್ ಮಾಡಿ ಇವತ್ತು ಆದೇಶ ಹೊರಡಿಸಿದ್ದಾರೆ. ಮಹೇಶ್ ಅಣ್ಣನನ್ನು ಗಡೀಪಾರು ಮಾಡಬೇಕು, ಬೇರೆ ರಾಜ್ಯಕ್ಕೆ, ಬೇರೆ ಡಿಸ್ಟಿಕ್ ಮಾಡ್ತೀರಾ, ಬೇರೆ ದೇಶಕ್ಕೆ ಮಾಡ್ತೀರಾ, ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಬೇಡಂತಿಲ್ಲ. ಮಹೇಶ್ ಅಣ್ಣನನ್ನು ಯಾವ ಕೇಸ್ನಲ್ಲಿ ಗಡೀಪಾರು ಮಾಡ್ತೀರಿ? ಅವರೇನಾದರೂ ಕೊಲೆಗಾರರ, ಅತ್ಯಾಚಾರಿಗಳ, ಅವರೇನಾದರೂ ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ, ಕೋಮಗಲಭೆ ಎಬ್ಬಿಸ್ತಾ ಇದ್ದಾರಾ? ಈಗಲಾದರೂ ಹಿಂದೆ ನಡೆದಿರ್ತಕ್ಕಂಥ ಹಿಂದೆ ಆಗಿರ್ತಕ್ಕಂಥ ಕೇಸುಗಳಿಗೆ ಇದು ಗಡೀಪಾರು ಆದೇಶ ನಡೆಯುವುದಿಲ್ಲ ಎಂಬುದು ಅಲ್ಲಿನ ಅಧಿಕಾರಿಗೆ ಗೊತ್ತಿಲ್ವಾ? ಇದು ಸಮೇತ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇನ್ನು ಟೈಮ್ ಇದೆಯಲ್ಲ, 14-15 ದಿನ, ಅಷ್ಟರಲ್ಲಿ ಇದು ಗಡೀಪಾರು ನೋಟಿಸ್ ಕೂಡ ಕ್ರಾಸ್ ಆಗುತ್ತೆ. ಇದು ಸೌಜನ್ಯ ದೇವಿಯ ಶಕ್ತಿ, ಇದು ಪಕ್ಕ ಹಾಗೆ ಆಗುತ್ತೆ. ಜಸ್ಟಿಸ್ ಸೌಜನ್ಯ ಹೋರಾಟಗಾರರನ್ನು ಹತ್ತಿಕ್ಕಲು ಬಂದರೆ ನೀವೇ ಒಳಗೋಗುವುದು ಫಿಕ್ಸ್. ಸುಪ್ರೀಂ ಕೋರ್ಟಿಗೆ ಬರುತ್ತೆ. ಅಲ್ಲಿ ಆ ಅಧಿಕಾರಿ ಯಾವ ಥರ ವಾದ ಮಾಡ್ತಾನ, ಯಾವ ಕೇಸನ್ನು ತಂದು ತೋರಿಸ್ತಾನ ನೋಡೋಣ. ಸೌಜನ್ಯ ಹೋರಾಟಗಾರರಿಗೆಲ್ಲ ಹೃತ್ಪೂರ್ವಕವಾದ ವಂದನೆಗಳು. ಅದೇ ವಿಡಿಯೋನ ಹಾಕ್ತಾಯಿದ್ದೀನಿ. ಅಲ್ಲೇನು ಪೊಲೀಸರು ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡ್ತಿದ್ದಾರಲ್ಲ, ಅದೇ ವಿಡಿಯೋ ಹಾಕ್ತೀನಿ. ದಯವಿಟ್ಟು ನೋಡಿ, ಇದು ಒಮ್ಮೆ ನೋಡಿ, ನೆಕ್ಸ್ಟ್ ನೋಡೋಕ್ಕೆ ಹೋಗಬೇಡಿ. ಗಡೀಪಾರು ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ, ಇದು ಪಕ್ಕ. ನಮಸ್ಕಾರ. ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಪ್ರಾಯ 58 ವರ್ಷ, ತಂದೆ ವಿಠಲ್ ಶೆಟ್ಟಿ ತಿಮ್ಮರೋಡಿ, ಮನೆ ಉಜಿರೆ ಗ್ರಾಮ. ದಿನಾಂಕ 16/12/2025ರಿಂದ ತಕ್ಷಣದಿಂದ ದಿನಾಂಕ 16/9/2024ರವರೆಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಸರಹದ್ದಿಗೆ ಗಡೀಪಾರು ಮಾಡಿ ಆದೇಶಿಸುತ್ತಾರೆ. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಸಹಾಯಕ ಆಯುಕ್ತರು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿ ಪುತ್ತೂರು ಉಪವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಕಲಂ 55ರ ಅಡಿಯಲ್ಲಿ ಸ್ವತಂತ್ರವಾದ ಅಧಿಕಾರವನ್ನು ಚಲಾಯಿಸಿ ಎದುರುದಾರನಾದ ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಪ್ರಾಯ 58 ವರ್ಷ, ತಂದೆ ವಿಠಲ್ ಶೆಟ್ಟಿ ತಿಮ್ಮರೋಡಿ, ಮನೆ ಉಜಿರೆ ಗ್ರಾಮ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಕಲಂ 55ರ ಅಡಿಯಲ್ಲಿ ಪುತ್ತೂರು ಉಪವಿಭಾಗ ಸರಹದ್ದಿನಿಂದ ದಿನಾಂಕ 16/12/2025ರಿಂದ ತಕ್ಷಣದಿಂದ ದಿನಾಂಕ 16/9/2024ರವರೆಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಸರಹದ್ದಿಗೆ ಗಡೀಪಾರು ಮಾಡಿ ಆದೇಶಿಸುತ್ತಾರೆ. ಮಾನ್ಯ ಉಪವಿಭಾಗ ದಂಡಾಧಿಕಾರಿಗಳು, ಪುತ್ತೂರು ಉಪವಿಭಾಗ.